ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಗ್ಗರಣೆ ಮಂಡಕ್ಕಿನ ನಾನಿವತ್ತು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂತಹ ಬೆಳ್ಳುಳ್ಳಿ, ಕರಿಬೇವು, ಶೇಂಗಾ ಬೀಜ, ಜೀರಿಗೆ, ಸಾಸಿವೆ ಮತ್ತು ಮಂಡಕ್ಕಿನ ನಾನು ತೆಗೆದುಕೊಂಡಿರುವಂಥದ್ದು. ಒಂದು ಪ್ಯಾನಲ್ಗೆ ಈಗಾಗಲೇ 2 ಸೌಟು ಎಣ್ಣೆನ ಹಾಕಿದ್ದೀನಿ. ಜೊತೆಗೆ ಎಣ್ಣೆ ಕಾದ ತಕ್ಷಣ ಒಂದು ಬೌಲ್ನಲ್ಲಿ ಶೇಂಗಾ ಬೀಜವನ್ನು ಸಹ ಹಾಕಿರುವಂಥದ್ದು. ಮೀಡಿಯಂ ಫ್ಲೇಮಲ್ಲಿ ನಾವು ಶೇಂಗಾ ಬೀಜವನ್ನು ಫ್ರೈ ಮಾಡಬೇಕು. ಜೊತೆಗೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸಹ ನಾನು ಹಾಕ್ತಾ ಇದ್ದೀನಿ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಂಜೆ ಟೀಗೆ, ಸ್ನ್ಯಾಕ್ಸ್ಗೆ ಅಥವಾ ನಾವೇನಾದರೂ ಒನ್ ಡೇ ಟ್ರಿಪ್ಪು ಅಥವಾ ಟ್ರೆಕ್ಕಿಂಗ್ ಹೋದರೆ ಈ ಒಂದು ಮಂಡಕ್ಕಿನೂ ಸಹ ತೊಗೊಂಡು ಹೋದರೆ ಒಳ್ಳೆ ಟೈಮ್ ಪಾಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀವಿ ಮೀಡಿಯಂ ಫ್ಲೇಮಲ್ಲಿ ನಾನು ಶೇಂಗಾ ಬೀಜವನ್ನು ಫ್ರೈ ಮಾಡ್ತಾ ಇರುವಂಥದ್ದು. ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಗರಿ ಗರಿಯಾಗಿ. ಆವಾಗ ಮಂಡಕ್ಕಿ ಸಹ ತುಂಬ ಟೇಸ್ಟ್ ಕೊಡುತ್ತೆ. ಒಗ್ಗರಣೆ ಮಂಡಕ್ಕಿ ಒಂದೊಳ್ಳೆ ಅಂದರೆ ಬೆಳ್ಳುಳ್ಳಿ ಇರಲೇಬೇಕು. ಒಗ್ಗರಣೆ ಮಂಡಕ್ಕಿಗೆ ಬೆಳ್ಳುಳ್ಳಿ ಇಲ್ಲ ಅಂದರೆ ಆಗೋದೇ ಇಲ್ಲ. ಇವಾಗ ನೋಡ್ತಾ ಇರ್ಬೋದು ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗ್ತಿದೆ. ಅದು ಗೋಲ್ಡನ್ ಕಲರ್ಗೆ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಏನು ಫ್ರೈ ಆಗ್ತಾ ಇದೆ. ಜೊತೆಗೆ ನಾನು ಈ ಒಂದು ಮಂಡಕ್ಕಿಗೆ ಮೊದಲಿಗೆ ಹೇಳಿದಂತೆ ಏನು ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಳ್ತಿದ್ದೀನಿ. ಇದಕ್ಕೆ ಮೊದಲು ನಾವು ಏನು ಚೆನ್ನಾಗಿ ಫ್ರೈ ಆಗಿದೆ. ಈ ಒಂದು ಮಂಡಕ್ಕಿಗೆ, ಒಗ್ಗರಣೆ ಮಂಡಕ್ಕಿಗೆ ಚೆನ್ನಾಗಿ ಫ್ರೈ ಆಗಿದೆ. ಕೆಲವೊಬ್ಬರು ಶೇಂಗಾ ಬೀಜನ ತೆಗ್ದಿಡ್ತಾರೆ, ಬಟ್ ನಾನು ತೆಗ್ದಿಡಲ್ಲ, ಜೊತೆಗೆ ಫ್ರೈ ಮಾಡ್ತೀನಿ. ಈಗ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಿದೆ. ಬೆಳ್ಳುಳ್ಳಿನೂ ಸಹ ನನಗೆ ಹಾಕ್ತಾ ಇರುವಂಥದ್ದು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಸಹ ಹೋಗಬೇಕು. ಜೊತೆಗೆ ಕರಿಬೇವು ಸಹ ಚೆನ್ನಾಗಿ ಡ್ರೈ ಆಗಿ ಫ್ರೈ ಆಗಬೇಕು. ಮೀಡಿಯಂ ಫ್ಲೇಮಲ್ಲಿ ನಾನಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಫ್ರೈ ಆಗ್ತಾ ಇದೆ ಅಂತ. ಒಂದೊಳ್ಳೆ ಪರಿಮಳ ಬರ್ತಾ ಇದೆ. ಕರಿಬೇವು ಜೊತೆಗೆ ಏನು ಬೆಳ್ಳುಳ್ಳಿ ಒಂದೊಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಒಂದೊಳ್ಳೆ ಸ್ಮೆಲ್ ಅಂತೂ ಸಖತ್ ಅನಿಸಿದೆ. ಜೊತೆಗೆ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿನೂ ಸಹ ನಾವು ತೊಗೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ನೀವು ಜಾಸ್ತಿ ಹಾಕ್ಕೋಬೋದು. ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇರಲೇಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಖಾರ ಪುಡಿ, ಉಪ್ಪು ಹಾಕಬೇಕು. ಯಾವುದೇ ರೀತಿಯಾಗಿ ತಳ ಸೀದಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದ ತಕ್ಷಣ ನಾನು ಮಂಡಕ್ಕಿನೂ ಸಹ ತೊಗೊಂಡಿದ್ದೀನಿ. ಮಂಡಕ್ಕಿನ ಚೆನ್ನಾಗಿ ಜಾಡಿಸಿ ತೊಗೊಂಡಿರುವಂಥದ್ದು. ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಒಳ್ಳೆ ಟೇಸ್ಟ್ ಬರ್ತಾ ಇದೆ. ಈ ಮಂಡಕ್ಕಿ ಜೊತೆಗೆ ಸಂಜೆ ಸ್ನ್ಯಾಕ್ಸಿಗೆ ಒಂದೊಳ್ಳೆ ಕಾಫಿ ಆರ್ ಟೀ ಇದ್ದರೆ ಮಸ್ತು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮನೇಲಿ ಈ ಒಂದು ಮಂಡಕ್ಕಿ ತುಂಬ ಇಷ್ಟ. ಏನಾದರೂ ಮಂಡಕ್ಕಿ ಅಂದರೆ ಸ್ವಲ್ಪ ಮಳೆ ಬಂತು ಅಂದರೆ ಅಥವಾ ಆಚೆಯಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ತುಂಬ ಈಸಿಯಾಗಿ ತುಂಬ ಫಟಾಫಟ್ ಅಂತ ಮಾಡೋದು ಅಂದರೆ ಮಂಡಕ್ಕಿ ಅಂತಲೇ ಹೇಳ್ಬೋದು. ಅಂದರೆ ಈ ಮಳೆಗಾಲ ಇನ್ನೇನು ಶುರುವಾಗ್ತಿದೆ. ಮಂಡಕ್ಕಿ ಅಥವಾ ಸಂಜೆ ಬಂದ ತಕ್ಷಣಗೆ ಬಜ್ಜಿ ಈ ಥರ ಏನಾದರೂ ಮನೇಲಿ ಕೇಳ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ನನಗೂ ತುಂಬ ಇಷ್ಟ ಈ ಒಂದು ಒಗ್ಗರಣೆ ಮಂಡಕ್ಕಿ. ಸೊ ಅದಕ್ಕೋಸ್ಕರ ಒಗ್ಗರಣೆ ಮಂಡಕ್ಕಿನ ಮಾಡಿದ್ದೀನಿ. ಒಗ್ಗರಣೆ ಮಂಡಕ್ಕಿ ರೆಡಿಯಾಗಿದೆ. ಈಗಾಗಲೇ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ. ಅಂದರೆ ಬೆಳ್ಳುಳ್ಳಿ, ಕರಿಬೇವು ಏನೇ ಒಂದು ಸ್ಪೈಸಿ ಐಟಮ್ಗಳಿಗೆ ಅಥವಾ ಈ ಥರ ಅವಲಕ್ಕಿಗಾಗಿರ್ಬೋದು ಅಥವಾ ಮಂಡಕ್ಕಿಗಾಗಿರ್ಬೋದು ಒಂದೊಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ರೆಡಿಯಾಗಿದೆ ಒಗ್ಗರಣೆ ಮಂಡಕ್ಕಿ. ಬಿಸಿ ಬಿಸಿ ಕಾಫಿ ಟೀ ಜೊತೆಗೆ ಬೆಸ್ಟ್ ಕಾಂಬಿನೇಷನ್.